Hey everyone, it's me Sahana Sangam. Welcome back to my YouTube channel Sangam Studies. Today we are going to discuss the remaining part of chemical reactions and equations, which is class 10th science chapter 1st. Okay, ನಾನು ಈ ಲೆಸನ್ದು ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಕೊಂಡು ಬಂದು ಈ ವಿಡಿಯೋ ನೋಡಿ, ಸೊ ದಟ್ ಯು ವಿಲ್ ಗೆಟ್ ದ ಕಂಟಿನ್ಯೂಟಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನೇನು ಕವರ್ ಮಾಡಿದ್ದೀನಿ ಅಂದ್ರೆ ಕೆಮಿಕಲ್ ರಿಯಾಕ್ಷನ್, ಕಾಂಪೋನೆಂಟ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್, ಕೆಮಿಕಲ್ ಈಕ್ವೇಷನ್, ಬ್ಯಾಲೆನ್ಸಿಂಗ್ ಎ ಕೆಮಿಕಲ್ ಈಕ್ವೇಷನ್ ಅಂಡ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಅ ಮಾಸ್. ಈ 5 ಟಾಪಿಕ್ಸ್ ಅನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇವತ್ತು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ರಿಮೈನಿಂಗ್ 2 ಕೆಮಿಕಲ್ ರಿಯಾಕ್ಷನ್ಸ್ ಇತ್ತು, ಅದನ್ನ ಕವರ್ ಮಾಡಿ. ಅಂಡ್ ರೆಡಾಕ್ಸ್ ರಿಯಾಕ್ಷನ್, ಕರೋಷನ್ ಅಂಡ್ ರಾನ್ಸಿಡಿಟಿ, ಎಕ್ಸೋಥರ್ಮಿಕ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನಾವಿವತ್ತು ತಿಳ್ಕೊಳ್ಳೋಣ ಸ್ಟೂಡೆಂಟ್. ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಟೋಟಲ್ ಕಾಂಬಿನೇಷನ್, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ಅಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್, ಈ ರೀತಿಯಾಗಿ 4 ಟೈಪ್ಸ್ ಇದೆ. ಇದರಲ್ಲಿ ಕಾಂಬಿನೇಷನ್ ಅಂಡ್ ಡಿಕಂಪೋಸಿಷನ್ ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ. ಈಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೋಡೋಣ. In this reaction, more reactive element displaces the less reactive element from its solution. Displace ಅಂತಂದ್ರೆ ಏನು ಅಂದ್ರೆ ಪ್ಲೇಸ್ ಅನ್ನ ಚೇಂಜ್ ಮಾಡೋದು ಅಲ್ವಾ. ಡಿಸ್ಪ್ಲೇಸ್ ಅಂದ್ರೆ ಪ್ಲೇಸ್ ಅನ್ನ ನಾವೇನ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ. ಈ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಏನಾಗುತ್ತೆ, ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅನ್ನ ಚೇಂಜ್ ಮಾಡುತ್ತೆ, ಪ್ಲೇಸಸ್ ಅನ್ನ ಚೇಂಜ್ ಮಾಡುತ್ತೆ. ಯಾವ್ದ್ರಲ್ಲಿ, ಒಂದು ಸೊಲ್ಯೂಷನ್ ಅಲ್ಲಿ. ಆ ಒಂದು ರಿಯಾಕ್ಷನ್ ಅನ್ನ ವಿ ಆರ್ ಗೋಯಿಂಗ್ ಟು ಬಿ ರೆಫರ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಜನರಲ್ ಫಾರ್ಮ್ ನೋಡೋಣ. ಎ ಪ್ಲಸ್ ಬಿ ಸಿ ಗಿವ್ಸ್ ಎ ಸಿ ಪ್ಲಸ್ ಬಿ. ಇದರಲ್ಲಿ ಎ ಅನ್ನೋದು ಏನು, ಮೋರ್ ರಿಯಾಕ್ಟಿವ್ ಎಲಿಮೆಂಟ್. ಎ ಇಸ್ ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್, ಬಿ ಏನಾಗಿದೆ, ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಆಗಿದೆ. ಎ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಆಗಿರೋದ್ರಿಂದ ಈಗ ಏನ್ ಮಾಡುತ್ತೆ, ಬಿ ಅನ್ನೋ ಒಂದು ಪ್ಲೇಸ್ ಅನ್ನ ಚೇಂಜ್ ಮಾಡುತ್ತೆ. ಬಿ ಆಗ ಎ ಸಿ ಜೊತೆ ರಿಯಾಕ್ಟ್ ಆಗಿ ನಮಗೆ ಏನ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಎ ಸಿ ಫಾರ್ಮೇಶನ್ ಆಗುತ್ತೆ. ಬಿ ಏನಾಗುತ್ತೆ, ಈ ಒಂದು ಸೊಲ್ಯೂಷನ್ ಇಂದ ಎಕ್ಸಿಟ್ ಆಗುತ್ತೆ. ಸಿಂಪಲ್ ಆಗಿ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಏನ್ ಮಾಡುತ್ತೆ, ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಪ್ಲೇಸಸ್ ಅನ್ನ ಏನ್ ಮಾಡುತ್ತೆ, ಚೇಂಜ್ ಮಾಡುತ್ತೆ. ಅದನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ವೆನ್ ಐರನ್ ರಿಯಾಕ್ಟ್ಸ್ ವಿತ್ ಕಾಪರ್ ಸಲ್ಫೇಟ್, ಇಟ್ ಗಿವ್ಸ್ ಐರನ್ ಸಲ್ಫೇಟ್ ಅಂಡ್ ಕಾಪರ್. ಓಕೆ, Fe plus CuSO4 gives FeSO4 plus Cu. ಇದರಲ್ಲಿ ಐರನ್ ಇಸ್ ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್. ಐರನ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್. ಕಾಪರ್ ಸಲ್ಫೇಟ್ ಅಲ್ಲಿ ಕಾಪರ್ ಇಸ್ ಅ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಓಕೆ, ಐರನ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಆಗಿರೋದ್ರಿಂದ ಕಾಪರ್ ಅನ್ನ ಏನ್ ಮಾಡುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಡಿಸ್ಪ್ಲೇಸ್ ಮೀನ್ಸ್ ಇಟ್ ಏನ್ ಮಾಡುತ್ತೆ, ಇದು ಈ ಸೊಲ್ಯೂಷನ್ ಇಂದಾನೆ ಎಕ್ಸಿಟ್ ಆಗೋದಕ್ಕೆ ಹೇಳುತ್ತೆ. ಐರನ್ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ಕಾಪರ್ ನೀನ್ ತುಂಬಾ ವೀಕ್ ಆಗಿದೆಯಾ, ಸೊ ನೀನ್ ಈ ಸೊಲ್ಯೂಷನ್ ಅಲ್ಲಿ ಇರಬೇಡ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಇರಬೇಡ, ನೀನು ಹೊರಗಡೆ ಹೋಗು ಅಂತ ಏನ್ ಮಾಡುತ್ತೆ, ಐರನ್ ಹೇಳುತ್ತೆ. ಸೊ ಕಾಪರ್ ಏನಾಗುತ್ತೆ, CuSO4 ಸೊಲ್ಯೂಷನ್ ಇಂದ ಎಕ್ಸಿಟ್ ಆಗಿ ಔಟ್ ಸೈಡ್ ಅಲ್ಲಿ ಬರುತ್ತೆ. ಐರನ್ SO4 ಜೊತೆ ರಿಯಾಕ್ಟ್ ಆಗಿ ಏನ್ ಫಾರ್ಮೇಶನ್ ಆಗುತ್ತೆ, FeSO4 ದಟ್ ಇಸ್ ಐರನ್ ಸಲ್ಫೇಟ್ ಏನಾಗುತ್ತೆ, ಫಾರ್ಮೇಶನ್ ಆಗುತ್ತೆ. ಅದನ್ನ ಸೆಂಟೆನ್ಸ್ ಅಲ್ಲಿ ಹೇಳಿದರೆ, ಐರನ್ ಇಸ್ ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ದ ಕಾಪರ್. ಕಾಪರ್ ಗಿನ್ನ ಐರನ್ ಏನಾಗಿದೆ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಆಗಿರೋದ್ರಿಂದ ಇಟ್ ಡಿಸ್ಪ್ಲೇಸಸ್ ದ ಕಾಪರ್ ಫ್ರಮ್ ಇಟ್ಸ್ ಕಾಂಪೌಂಡ್. ಕಾಪರ್ ಸಲ್ಫೇಟ್ ಅನ್ನೋ ಒಂದು ಸೊಲ್ಯೂಷನ್ ಇಂದ ಏನ್ ಮಾಡುತ್ತೆ, ಐರನ್ ಕಾಪರ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಅಂತ ಒಂದು ರಿಯಾಕ್ಷನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. Double displacement reaction. In this reaction, new compounds are formed by mutual exchange of ions between the two compounds. 2 compounds ಇರುತ್ತೆ. ಆ 2 compounds ಅಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಏನಾಗುತ್ತೆ, ಟೇಕ್ ಪ್ಲೇಸ್ ಆಗಿ ನಮಗೆ ಮತ್ತೆ ನ್ಯೂ ಕಾಂಪೌಂಡ್ಸ್ ಏನಾಗುತ್ತೆ, ಫಾರ್ಮೇಶನ್ ಆಗುತ್ತೆ. ಅಂತ ಒಂದು ರಿಯಾಕ್ಷನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಜನರಲ್ ಫಾರ್ಮ್ ಅಲ್ಲಿ ನೋಡಿ, AB ಪ್ಲಸ್ CD ಗಿವ್ಸ್ AD ಪ್ಲಸ್ CB. ಈ 2 ಏನಾಗಿದೆ, 2 ಕಾಂಪೌಂಡ್ಸ್. ಈ 2 ಕಾಂಪೌಂಡ್ಸ್ ಅಲ್ಲಿ ಏನಾಗಿದೆ, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ ಪ್ಲೇಸ್ ಆಗಿದೆ. B ಅಂಡ್ C ರಿಯಾಕ್ಟ್ ಆಗಿ CB ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಎ ಮತ್ತೆ ಡಿ ಏನಾಗುತ್ತೆ, ರಿಯಾಕ್ಟ್ ಆಗಿ ನಿಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ, AD ಫಾರ್ಮೇಶನ್ ಆಗುತ್ತೆ. ನಾವು ಇದರಲ್ಲಿ ಎಕ್ಸಾಂಪಲ್ ಅಲ್ಲಿ ನೋಡೋದಾದ್ರೆ, ವೆನ್ ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಬೇರಿಯಂ ಕ್ಲೋರೈಡ್, ಇಟ್ ಗಿವ್ಸ್ ಬೇರಿಯಂ ಸಲ್ಫೇಟ್ ಅಂಡ್ ಸೋಡಿಯಂ ಕ್ಲೋರೈಡ್. Na2SO4 ಪ್ಲಸ್ BaCl2 ಗಿವ್ಸ್ BaSO4 ಪ್ಲಸ್ 2NaCl. ಓಕೆ, Na2SO4 ಇದೆ, BaCl2 ಇದೆ. ಇದರಲ್ಲಿ BA ಮತ್ತೆ SO4 ಈ 2 ಎಲಿಮೆಂಟ್ ರಿಯಾಕ್ಟ್ ಆಗಿ ನಿಮಗೆ BaSO4 ಅನ್ನೋ ಒಂದು ಕಾಂಪೌಂಡ್ ಬರುತ್ತೆ. Na2 ಮತ್ತೆ Cl2 ಈ 2 ಎಲಿಮೆಂಟ್ ರಿಯಾಕ್ಟ್ ಆಗಿ ನಿಮಗೆ 2NaCl ಅನ್ನೋ ಪ್ರಾಡಕ್ಟ್ ಬರುತ್ತೆ. ಸೊ 2 ಕಾಂಪೌಂಡ್ಸ್ ಅಲ್ಲಿ ಏನಾಗಿದೆ, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗಿ ನ್ಯೂ ಕಾಂಪೌಂಡ್ ಏನಾಗಿದೆ, ಫಾರ್ಮೇಶನ್ ಆಗಿದೆ. ಅಂತ ಒಂದು ರಿಯಾಕ್ಷನ್ ಅನ್ನ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಸೊ ಇದರಲ್ಲಿ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಹೇಗಾಗುತ್ತೆ ಅಂತಂದ್ರೆ, BA ತಗೊಳ್ಳಿ, BA ಗೆ ಚಾರ್ಜ್ ಏನಾಗಿದೆ 2+,
SO4 ಗೆ ಚಾರ್ಜ್ ಬಂದ್ಬಿಟ್ಟು ಏನಿರುತ್ತೆ, ಚಾರ್ಜ್ ಯಾವಾಗಲೂ ಏನಿರುತ್ತೆ 2- ಚಾರ್ಜ್ ಇರುತ್ತೆ. ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಪಾಸಿಟಿವ್ ನೆಗೆಟಿವ್ ಸೇರಿದ್ರೆ ಏನಾಗುತ್ತೆ, ನ್ಯೂಟ್ರಲ್ ಆಗಿ BaSO4 ಅನ್ನೋದೊಂದು ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ವಾಟ್ ಇಸ್ ನೋನ್ ಆಸ್ ಎ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಓಕೆನಾ. Na ಗೆ ಚಾರ್ಜ್ ಏನಾಗಿರುತ್ತೆ, Na+, Cl ಗೆ ಚಾರ್ಜ್ ಏನಾಗಿರುತ್ತೆ, Cl- ಇರುತ್ತೆ. ಪ್ಲಸ್ ಮೈನಸ್ ಇವೆರಡು ಸೇರಿದ್ರೆ ಏನಾಗುತ್ತೆ, ನ್ಯೂಟ್ರಲ್ ಆಗಿ NaCl ಅನ್ನೋ ಒಂದು ಕಾಂಪೌಂಡ್ ಏನಾಗುತ್ತೆ, ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಏನಾಗಿದೆ, ಟೇಕ್ಸ್ ಪ್ಲೇಸ್ ಆಗಿದೆ. ಸೊ ಇಂಥ ಒಂದು ರಿಯಾಕ್ಷನ್ ಅನ್ನು ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಟರ್ಮಿನಾಲಜಿ ಬರುತ್ತೆ, ದಟ್ ಈಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದ್ರೆ ಏನು? ಎನಿ ರಿಯಾಕ್ಷನ್ ದಟ್ ಪ್ರೊಡ್ಯೂಸಸ್ ಅ ಪ್ರೆಸಿಪಿಟೇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಯಾವುದೇ ಒಂದು ರಿಯಾಕ್ಷನ್ ಅನ್ನ ತಗೊಳ್ಳಿ, ಅಲ್ಲಿ ಆ ಪ್ರಾಡಕ್ಟ್ ಅಲ್ಲಿ ನಿಮಗೆ ಏನ್ ಬಂದಿರಬೇಕು, ಪ್ರೆಸಿಪಿಟೇಟ್ ಬಂದಿದ್ರೆ ಅದನ್ನ ನಾವು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ನೇಮ್ ಎಲ್ಲ ಇದೆ ಪ್ರೆಸಿಪಿಟೇಷನ್. ಯಾವುದೇ ಒಂದು ರಿಯಾಕ್ಷನ್ ಅಲ್ಲಿ ಒಂದು ಪ್ರೆಸಿಪಿಟೇಟ್ ಫಾರ್ಮ್ ಆಗಿದೆ ಅಂದ್ರೆ ಅದನ್ನ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಪ್ರೆಸಿಪಿಟೇಟ್ ಅಂದ್ರೆ ಏನು? ಇಟ್ ಇಸ್ ಅ ಇನ್ಸಾಲ್ಯುಬಲ್ ಸಾಲಿಡ್ ದಟ್ ಎಮರ್ಜಸ್ ಫ್ರಮ್ ಅ ಲಿಕ್ವಿಡ್ ಸೊಲ್ಯೂಷನ್. ಒಂದು ಲಿಕ್ವಿಡ್ ಸೊಲ್ಯೂಷನ್ ಅಲ್ಲಿ ಇನ್ಸಾಲ್ಯುಬಲ್ ಸಾಲಿಡ್ ಏನಾದ್ರೂ ಬಂತು ಅಂದ್ರೆ, ಇನ್ಸಾಲ್ಯುಬಲ್ ಸಾಲಿಡ್ ಅಂತಂದ್ರೆ ಅದು ಆ ಒಂದು ಸೊಲ್ಯೂಷನ್ ಅಲ್ಲಿ ಕರ್ಗೋದಿಲ್ಲ. ಇನ್ಸಾಲ್ಯುಬಲ್ ಅದು ಕರ್ಗೋದಿಲ್ಲ. ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂತದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೆಸಿಪಿಟೇಟ್. ಇನ್ಸಾಲ್ಯುಬಲ್ ಸಾಲಿಡ್ ದಟ್ ಎಮರ್ಜಸ್ ಫ್ರಮ್ ಅ ಲಿಕ್ವಿಡ್ ಸೊಲ್ಯೂಷನ್. ಒಂದು ಲಿಕ್ವಿಡ್ ಸೊಲ್ಯೂಷನ್ ಅಲ್ಲಿ ಇನ್ಸಾಲ್ಯುಬಲ್ ಸಾಲಿಡ್ ಎಮರ್ಜ್ ಆದ್ರೆ ಅದನ್ನ ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಅಂತ ಒಂದು ಪ್ರೆಸಿಪಿಟೇಟ್ ಒಂದು ರಿಯಾಕ್ಷನ್ ಅಲ್ಲಿ ಫಾರ್ಮ್ ಆದ್ರೆ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆಗುತ್ತೆ. ಈ ಒಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ BaSO4 ಏನಾಗಿದೆ, ಪ್ರೆಸಿಪಿಟೇಟ್ ಆಗಿದೆ. BaSO4 ಏನಾಗಿ ಫಾರ್ಮೇಶನ್ ಆಗಿದೆ, ಪ್ರೆಸಿಪಿಟೇಟ್ ಆಗಿ ಫಾರ್ಮೇಶನ್ ಆಗಿದೆ. Na2SO4 BaCl2 ಇವೆರಡನ್ನ ನಾವು ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ BaSO4 ಬರುತ್ತೆ. ದಿಸ್ BaSO4 ಈಸ್ ನೋನ್ ಆಸ್ ಅ ಪ್ರೆಸಿಪಿಟೇಟ್. ಹಾಗಾಗಿ ಈ ರಿಯಾಕ್ಷನ್ ಅನ್ನ ನಾವೇನಂತ ಕರಿತೀವಿ, ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಸೆವೆಂತ್ ಟಾಪಿಕ್ ಬಂದಿಟ್ಟು ರೆಡಾಕ್ಸ್ ರಿಯಾಕ್ಷನ್. ಎ ರಿಯಾಕ್ಷನ್ ಇನ್ ವಿಚ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಕ್ಕರ್ಸ್ ಅಟ್ ದ ಸೇಮ್ ಟೈಮ್ ಇನ್ ಅ ಸಿಂಗಲ್ ರಿಯಾಕ್ಷನ್. ಒಂದು ಸಿಂಗಲ್ ರಿಯಾಕ್ಷನ್ ಇದೆ. ಸಿಂಗಲ್ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಏನಾಗುತ್ತೆ, ಆಗುತ್ತೆ. ಅಂತ ಒಂದು ರಿಯಾಕ್ಷನ್ ಅನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ನೋಡಿ ನೇಮ್ ಎಲ್ಲ ಇದೆ, RED ರೆಡ್ ಅಂದ್ರೆ ರೆಡಾಕ್ಷನ್, OX ಅಂದ್ರೆ ಆಕ್ಸಿಡೇಷನ್, ರಿಡಕ್ಷನ್ ಮತ್ತೆ ಆಕ್ಸಿಡೇಷನ್. ಈ ಒಂದು ಟೂ ಪ್ರೊಸೆಸ್ ಅಟ್ ಎ ಟೈಮ್ ಒಂದು ಸಿಂಗಲ್ ರಿಯಾಕ್ಷನ್ ಅಲ್ಲಿ ಆದ್ರೆ ಅದು ಏನಾಗಿದೆ, ರೆಡಾಕ್ಸ್ ರಿಯಾಕ್ಷನ್ ಆಗಿದೆ. ಹಾಗಾದ್ರೆ ಆಕ್ಸಿಡೇಷನ್ ಅಂದ್ರೆ ಏನು, ರಿಡಕ್ಷನ್ ಅಂದ್ರೆ ಏನು? ಆಕ್ಸಿಡೇಷನ್ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಟು ಅ ಸಬ್ಸ್ಟೆನ್ಸ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್ ಫ್ರಮ್ ಅ ಸಬ್ಸ್ಟೆನ್ಸ್. ಟೇಕ್ ಫಾರ್ ಎಕ್ಸಾಂಪಲ್, ಇದು ಒಂದು ಸಬ್ಸ್ಟೆನ್ಸ್ ಇದೆ. ಈ ಸಬ್ಸ್ಟೆನ್ಸ್ ಗೆ ನಾನು ಏನ್ ಮಾಡ್ತೀನಿ, ಆಕ್ಸಿಜನ್ ಅನ್ನ ಆಡ್ ಮಾಡ್ತೀನಿ. ಪ್ಲಸ್ ಅಂದ್ರೆ ನಾನು ಆಕ್ಸಿಜನ್ ಅನ್ನ ಆಡ್ ಮಾಡ್ತೀನಿ. ಆರ್ ಈ ಸಬ್ಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಅನ್ನ ನಾನು ಏನ್ ಮಾಡ್ತೀನಿ, ರಿಮೂವ್ ಮಾಡ್ತೀನಿ. ಮೈನಸ್ ಅಂದ್ರೆ ರಿಮೂವ್ ಮಾಡ್ತೀನಿ. ಅಂತ ಒಂದು ಪ್ರೊಸೆಸ್ ಅನ್ನ ನಾವೇನಂತ ಕರಿತೀವಿ, ಆಕ್ಸಿಡೇಷನ್ ಅಂತ ಕರಿತೀವಿ. ರಿಡಕ್ಷನ್ ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್ ಟು ಎ ಸಬ್ಸ್ಟೆನ್ಸ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್ ಫ್ರಮ್ ಎ ಸಬ್ಸ್ಟೆನ್ಸ್. ಇಲ್ಲಿ ಒಂದು ಸಬ್ಸ್ಟೆನ್ಸ್ ಇದೆ. ಈ ಸಬ್ಸ್ಟೆನ್ಸ್ ಗೆ ನಾನು ಏನ್ ಮಾಡ್ತೀನಿ, ಹೈಡ್ರೋಜನ್ ಅನ್ನ ಆಡ್ ಮಾಡ್ತೀನಿ. ಪ್ಲಸ್ ಅಂದ್ರೆ ಆಡ್ ಮಾಡ್ತೀನಿ. ಅಥವಾ ಈ ಸಬ್ಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಅನ್ನ ನಾನು ಏನ್ ಮಾಡ್ತೀನಿ, ರಿಮೂವಲ್ ಮಾಡ್ತೀನಿ. ಅಂತ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ರಿಡಕ್ಷನ್ ಅಂತ ಕರಿತೀವಿ. ಇವಾಗ ನಾನು ಡೆಫಿನೇಷನ್ಸ್ ಹೇಳುವಾಗ ತುಂಬಾ ಈಸಿ ಅನ್ಸುತ್ತೆ. ಬಟ್ ಆಫ್ಟರ್ 2 months ಆರ್ 3 months ಆದಾಗ ಈ ರಿಯಾಕ್ಷನ್ ಹೈಡ್ರೋಜನ್ ಆಡ್ ಆಗುತ್ತಾ, ಆಕ್ಸಿಜನ್ ಆಡ್ ಆಗುತ್ತಾ, ಈ ರೀತಿ ನಿಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ, ಕನ್ಫ್ಯೂಷನ್ ಫಾರ್ಮ್ ಆಗುತ್ತೆ. ಈ ಕನ್ಫ್ಯೂಷನ್ ಅನ್ನ ನೀವು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಆಗಿ ಹೇಗೆ ಇದನ್ನ ಆಕ್ಸಿಡೇಷನ್ ರಿಡಕ್ಷನ್ ಅನ್ನ ಹೇಗೆ ನೆನ್ಪಿಟ್ಕೊಂತೀರಾ ಅಂತಂದ್ರೆ ನಾನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಇಲ್ಲಿ AOOX ಓಕೆನಾ. ಎ ಫಾರ್ ಏನು, ಆಪಲ್. ಆಪಲ್ ಯಾವ ಶೇಪ್ ಅಲ್ಲಿ ಇರುತ್ತೆ, ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಆಪಲ್ ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಅದನ್ನ ಆಕ್ಸ್ ಅಂದ್ರೆ ಗೊತ್ತಲ್ಲ, ಆಕ್ಸ್ ಇಸ್ ಅನಿಮಲ್. ಆಕ್ಸ್ ಏನ್ ಮಾಡುತ್ತೆ, ತಗೊಂಡು ರೈಟ್ ಹ್ಯಾಂಡ್ ಅಲ್ಲಿ ಏನ್ ಮಾಡುತ್ತೆ, ಅದನ್ನ ಪ್ಲಕ್ ಮಾಡುತ್ತೆ. ಐ ನೋ ಇಟ್ ಸೀನ್ಸ್ ವೆರಿ ಫನ್ನಿ, ಬಟ್ ನೀವೊಂದು ನಿಮ್ಮ ಇಮ್ಯಾಜಿನೇಷನ್ ವರ್ಡ್ಗೆ ಹೋಗಿ. ಎ ಫಾರ್ ಆಪಲ್ ಏನಾಗಿದೆ, ರೌಂಡ್ ಅಲ್ಲಿ ಇದೆ. ರೌಂಡ್ ಆಗಿರ್ತಕ್ಕಂಥ ಆಪಲ್ ಆಕ್ಸ್ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಅಲ್ಲಿ ಏನ್ ಮಾಡುತ್ತೆ, ಪ್ಲಕ್ ಮಾಡುತ್ತೆ. ಮೀನ್ಸ್ ಎ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್, RH ಅಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್. ಯಾವ್ದ್ರಲ್ಲಿ, ಆಕ್ಸಿಡೇಷನ್ ಅಲ್ಲಿ. ಓಕೆನಾ. ಸೊ ರಿಡಕ್ಷನ್ಗೆ ಬನ್ನಿ. AHRED ರೆಡ್, RO ಅಂತ ನೆನ್ಪಿಟ್ಕೊಳ್ಳಿ. AH ಅಂದ್ರೆ ಆಂಟ್. ಎ ಫಾರ್ ಆಂಟ್ ಏನಾಗಿದೆ,
ಹ್ಯಾಂಡ್ಸ್ಗೆ ಬಂದು ಬೈಟ್ ಮಾಡ್ತು. ಹಾಗಾಗಿ ಹ್ಯಾಂಡ್ಸ್ ಏನಾಯ್ತು, ರೆಡ್ ಆಯ್ತು. ರೆಡ್ ಆಗಿರೋದ್ರಿಂದ ನಾನು ಏನ್ ಮಾಡಿದೆ, ಆರ್ ಒ ವಾಟರ್ ಗೊತ್ತಿದೆ ಅಲ್ವಾ, ಆರ್ ಒ ವಾಟರ್ ನಾನು ಏನ್ ಮಾಡಿದೆ, ಡ್ರಿಂಕ್ ಮಾಡಿದೆ. ಎ ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್, ಆರ್ ಒ ಅಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್. ಯಾವ್ದ್ರಲ್ಲಿ, ರಿಡಕ್ಷನ್ ಅಲ್ಲಿ. ಸೊ ಸಿಂಪಲ್. ಈ ರೀತಿ ನೀವು ಒಂದು ಓನ್ ಇಮ್ಯಾಜಿನೇಷನ್ ಆಗಿರ್ತಕ್ಕಂಥ ಸ್ಟೋರೀಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಈ ರೀತಿ ಕನ್ಫ್ಯೂಷನ್ ಆಗ್ತಕ್ಕಂಥ ಡೆಫಿನೇಷನ್ಸ್ ಏನಾಗಿದೆ ನಿಮ್ಗೆ ಲೈಫ್ ಲಾಂಗ್ ನೆನಪಿರುತ್ತೆ. ಸೊ ನಾವೀಗ ರೆಡಾಕ್ಸ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಅನ್ನು ನೋಡೋಣ. ವೆನ್ ಕಾಪರ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಅ ಹೈಡ್ರೋಜನ್ ವಿತ್ ಅ ಹೆಲ್ಪ್ ಆಫ್ ಅ ಹೀಟ್, ಇಟ್ ಗಿವ್ಸ್ ಕಾಪರ್ ಅಂಡ್ ವಾಟರ್. CuO ಇರೋದು ಏನಾಗಿದೆ, Cu ಆಗಿದೆ ಅಲ್ವಾ. ಇಲ್ಲೇನಾಗಿದೆ, ಆಕ್ಸಿಜನ್ ರಿಮೂವಲ್ ಆಗಿದೆ. ರಿಮೂವಲ್ ಆಫ್ ಆಕ್ಸಿಜನ್ ಫ್ರಮ್ ಅ ಸಬ್ಸ್ಟೆನ್ಸ್ ಇಸ್ ನೋನ್ ಆಸ್ ರಿಡಕ್ಷನ್. ಸೊ ಇಲ್ಲಿ ರಿಡಕ್ಷನ್ ಅನ್ನೋದು ಒಂದು ಆಯ್ತು. ಇಲ್ಲಿ H2 ಇದೆ, H2 ಏನಾಗಿ ಫಾರ್ಮೇಶನ್ ಆಗಿದೆ, H2O ಆಗಿದೆ. H2O ಆಗಿದೆ ಅಂದ್ರೆ ಇಲ್ಲಿ ಏನಾಗಿದೆ, ಆಕ್ಸಿಜನ್ H2ಗೆ ಆಡ್ ಆಗಿದೆ. ಅಡಿಷನ್ ಆಫ್ ಆಕ್ಸಿಜನ್ ಈಸ್ ನೋನ್ ಆಸ್ ಆಕ್ಸಿಡೇಷನ್. ಸೊ ಇಟ್ ಈಸ್ ಅ ಸಿಂಗಲ್ ಕೆಮಿಕಲ್ ರಿಯಾಕ್ಷನ್ ಅಲ್ವಾ. ಸಿಂಗಲ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅಟ್ ಎ ಟೈಮ್ ಅಲ್ಲಿ ಆಕ್ಸಿಡೇಷನ್ ಆಗಿದೆ, ರಿಡಕ್ಷನ್ ಆಗಿದೆ. ಹಾಗಾಗಿ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಓಕೆನಾ. ಇಲ್ಲಿಗೆ 7 ಟಾಪಿಕ್ಸ್ ಕಂಪ್ಲೀಟ್ ಆಯ್ತು. ಲೆಟ್ಸ್ ಮೂವ್ ಆನ್ ಟು ದ 8th ಟಾಪಿಕ್, ದಟ್ ಈಸ್ ಕರೋಷನ್ ಅಂಡ್ ರಾನ್ಸಿಡಿಟಿ. ಕರೋಷನ್. When a metal surfaces are exposed to air, moisture, water, acid, etc. for some time, a layer of oxide is formed which weakens the metal. It is said to be corrode and this process is called corrosion. When a metal surfaces are exposed to air, some metal surfaces, the best example is iron. ಐರನ್ ಅನ್ನ ನೀವು ಏನ್ ಮಾಡ್ತೀರಾ, ಹೊರಗಡೆ ಇಟ್ಟಾಗ ಏರ್ಗೆ, ಮಾಯಿಶ್ಚರ್ಗೆ, ವಾಟರ್ ಅಂಡ್ ಆಸಿಡ್ ಎಕ್ಸೆಟ್ರಾಗೆ ನೀವೇನ್ ಮಾಡಿದಾಗ, ಎಕ್ಸ್ಪೋಸ್ ಮಾಡಿದಾಗ ಫಾರ್ ಸಮ್ ಟೈಮ್ ಆ ಒಂದು ಐರನ್ ಮೇಲೆ ಒಂದು ಲೇಯರ್ ಆಫ್ ಆಕ್ಸೈಡ್ ಏನಾಗುತ್ತೆ, ಫಾರ್ಮೇಶನ್ ಆಗುತ್ತೆ. ಒಂದು ಲೇಯರ್ ಆಫ್ ಆಕ್ಸೈಡ್ ಫಾರ್ಮೇಶನ್ ಆದ್ರೆ ಆ ಒಂದು ಮೆಟಲ್ ಅನ್ನ ಏನ್ ಮಾಡುತ್ತೆ, ಅದು ವೀಕನ್ ಮಾಡುತ್ತೆ. ಸ್ಟ್ರಾಂಗ್ ಇರ್ತಕ್ಕಂಥ ಮೆಟಲ್ ಏನಾಗುತ್ತೆ, ವೀಕ್ ಆಗುತ್ತೆ. ಆಗ ಆ ಮೆಟಲ್ ಅನ್ನ ನಾವೇನಂತ ಕರಿತೀವಿ, ಕರೋಡ್ ಆಗಿದೆ ಅಂತ ಹೇಳ್ತೀವಿ. ಅಂಡ್ ದಟ್ ಪ್ರೋಸೆಸ್ ಈಸ್ ಗೋಯಿಂಗ್ ಟು ಬಿ ರೆಫರ್ಡ್ ಆಸ್ ಕರೋಷನ್. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ರಸ್ಟಿಂಗ್ ಆಫ್ ಐರನ್. ಐರನ್ ಏನಾಗುತ್ತೆ, ರಸ್ಟ್ ಆಗೋದು. ಬ್ಲಾಕ್ ಕೋಟಿಂಗ್ ಆನ್ ಸಿಲ್ವರ್. ಸಿಲ್ವರ್ ಅಲ್ಲಿ ಏನಾಗುತ್ತೆ, ಸಮಟೈಮ್ಸ್ ಬ್ಲಾಕ್ ಕೋಟಿಂಗ್ ಕವರ್ ಏನಾಗುತ್ತೆ, ಫಾರ್ಮೇಶನ್ ಆಗುತ್ತೆ. ಯಾವಾಗ ನಾವು ಅದನ್ನ ಸಮಟೈಮ್ಸ್ ಏನಾದಾಗ ಏರು, ಮಾಯಿಶ್ಚರು, ವಾಟರ್ಗೆ ನಾವು ಅದನ್ನ ಸರ್ಫೇಸ್ ಅನ್ನ ಎಕ್ಸ್ಪೋಸ್ ಮಾಡಿದಾಗ ಸಿಲ್ವರ್ ಏನಾಗುತ್ತೆ, ಬ್ಲಾಕ್ ಕಲರ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ ಫಾರ್ ದ ಕರೋಷನ್. ಹಾಗಾದ್ರೆ ಕರೋಷನ್ ಅನ್ನು ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು ಅಂತಂದ್ರೆ, ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಪೇಂಟಿಂಗ್. ಅಂದ್ರೆ ಈಗ ಐರನ್ ಇದೆ, ಐರನ್ಗೆ ನೀವೇನ್ ಮಾಡ್ತೀರಾ, ಪೇಂಟ್ ಮಾಡ್ತೀರಾ. ಪೇಂಟ್ ಮಾಡೋದ್ರಿಂದ ಏನಾಗುತ್ತೆ, ಮೇಲೆ ಅಪ್ಪರ್ ಮೋಸ್ಟ್ ಸರ್ಫೇಸ್ ಏನಾಗುತ್ತೆ, ಕವರ್ ಆಗುತ್ತೆ. ಸೊ ದಟ್ ಅದೇನಾಗಲ್ಲ, ಮಾಯಿಶ್ಚರು, ಏರು, ವಾಟರ್ಗೆ ಏನಾಗಲ್ಲ, ಆ ಸರ್ಫೇಸ್ ಎಕ್ಸ್ಪೋಸ್ ಆಗಲ್ಲ. ಗ್ರೀಸಿಂಗ್ ಮಾಡೋದ್ರಿಂದ ಐರನ್ಗೆ ನಾವೇನ್ ಮಾಡ್ಬೇಕು, ಗ್ರೀಸ್ ಹಚ್ಚೋದ್ರಿಂದನೂ ಕೂಡ ಅಪ್ಪರ್ ಮೋಸ್ಟ್ ಲೇಯರ್ ಏನಾಗುತ್ತೆ, ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಆಗಲ್ಲ. ಕ್ರೋಮಿಯಂ ಪ್ಲೇಟಿಂಗ್ ಮಾಡ್ತಾರೆ, ಅಂದ್ರೆ ಕ್ರೋಮಿಯಂ ಅನ್ನ ಏನ್ ಮಾಡ್ತಾರೆ, ಅಪ್ಪರ್ ಮೋಸ್ಟ್ ಲೇಯರ್ಗೆ ಅಪ್ಲೈ ಮಾಡ್ತಾರೆ. ಅಲಾಯಿಂಗ್ ದ ಮೆಟಲ್ಸ್ ಅನ್ನ ಮತ್ತೆ ಬೇರೆ ಮೆಟಲ್ಸ್ ಅಥವಾ ನಾನ್ ಮೆಟಲ್ಸ್ ಜೊತೆ ಜಾಯಿನ್ ಮಾಡಿ ನಾವು ಮಾಡೋದ್ರಿಂದನೂ ಕೂಡ ನಾವೇನ್ ಮಾಡ್ಬೋದು, ಕರೋಷನ್ ಅನ್ನ ಪ್ರಿವೆಂಟ್ ಮಾಡ್ಬೋದು. ಓಕೆನಾ. So next is rancidity. It is a process of slow oxidation of oil and fat present in the food resulting in the change of a smell and taste in them. ಏನಾಗುತ್ತೆ ಅಂತಂದ್ರೆ, ಇಟ್ ಇಸ್ ಅ ಪ್ರೋಸೆಸ್. ಇದು ಒಂದು ಪ್ರೋಸೆಸ್. ಈ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಸ್ಲೋ ಆಕ್ಸಿಡೇಷನ್ ಆಗುತ್ತೆ. ಯಾವ್ದು, ಫುಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫುಡ್ ಅಲ್ಲೂ ಆಯಿಲ್ ಮತ್ತೆ ಫ್ಯಾಟ್ ಪ್ರೆಸೆಂಟ್ ಇದ್ದೇ ಇರುತ್ತೆ. ಆಯಿಲ್ ಫ್ಯಾಟ್ ಅಲ್ಲಿ ಏನಾಗುತ್ತೆ, ಸ್ಲೋ ಆಕ್ಸಿಡೇಷನ್ ಆಗುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ಈಸ್, ನೀವು ನೈಟ್ ಏನಾದ್ರೂ ರೈಸ್ ಹಂಗೆ ಉಳಿದಿರುತ್ತೆ, ಮನೆಯಲ್ಲಿ ಹಂಗೆ ಇರುತ್ತೆ. ನೀವು ಬೆಳಗ್ಗೆ ಇದು ನೋಡೋಷ್ಟರಲ್ಲಿ ರೈಸ್ ಏನಾಗಿರುತ್ತೆ, ಸಮ್ ಬ್ಯಾಡ್ ಸ್ಮೆಲ್ ಆಗಿರುತ್ತೆ. ಸಮಟೈಮ್ಸ್ ರೈಸ್ ಏನಾಗಿರುತ್ತೆ, ಸ್ಪಾಯ್ಲ್ ಆಗಿರುತ್ತೆ ಅಲ್ವಾ. ಅಲ್ಲಿ ಯಾವ ಪ್ರೋಸೆಸ್ ಆಗಿದೆ ಅಂದ್ರೆ, ರೈಸ್ ಅಲ್ಲಿ ಆಯಿಲ್ ಫ್ಯಾಟ್ ಪ್ರೆಸೆಂಟ್ ಇರುತ್ತೆ, ಆಸ್ ವೆಲ್ ಆಸ್ ಅಟ್ಮಾಸ್ಫಿಯರ್ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ, ಆಕ್ಸಿಜನ್ ಪ್ರೆಸೆಂಟ್ ಇದ್ದೇ ಇರುತ್ತೆ. ಆ ಆಕ್ಸಿಜನ್ ಏನಾಗುತ್ತೆ, ಆಯಿಲ್ ಮತ್ತೆ ಫ್ಯಾಟ್ ಜೊತೆ ರಿಯಾಕ್ಟ್ ಆಗಿ ನಿಮ್ಗೆ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಮೀನ್ಸ್ ಅಡಿಷನ್ ಆಫ್ ಆಕ್ಸಿಜನ್. ಅಡಿಷನ್ ಆಫ್ ಆಕ್ಸಿಜನ್ ಯಾವ್ದಕ್ಕೆ ಅಡಿಷನ್ ಆಗುತ್ತೆ, ಆಯಿಲ್ ಮತ್ತೆ ಫ್ಯಾಟ್ಗೆ ಆಕ್ಸಿಜನ್ ಅಡಿಷನ್ ಆಗಿರೋದ್ರಿಂದ ಅಲ್ಲಿ ಆಕ್ಸಿಡೇಷನ್ ಪ್ರೋಸೆಸ್ ಆಗುತ್ತೆ. ಹಾಗಾಗಿ ಅಲ್ಲಿರ್ತಕ್ಕಂಥ ರೈಸ್ ಏನಾಗುತ್ತೆ, ಸ್ಮೆಲ್ ಚೇಂಜ್ ಆಗುತ್ತೆ, ಟೇಸ್ಟ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಆ ಒಂದು ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ, ರಾನ್ಸಿಡಿಟಿ ಅಂತ ಕರಿತೀವಿ. ಹಾಗಾಗಿ ರಾನ್ಸಿಡಿಟಿನ ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು, ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಆಡಿಂಗ್ ಆಂಟಿ ಆಕ್ಸಿಡೆಂಟ್ಸ್ ಟು ದ ಫುಡ್. ಫುಡ್ಗೆ ನಾವೇನ್ ಮಾಡಬೇಕು, ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಆಡ್ ಮಾಡಬೇಕು. ಆಂಟಿ ಆಕ್ಸಿಡೆಂಟ್ಸ್ ಏನ್ ಮಾಡುತ್ತೆ ಅಂದ್ರೆ, ಆಕ್ಸಿಡೇಷನ್ ಆಗದೆ ರೀತಿ ಅದೇನ್ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ. ಓಕೆನಾ. ಕೀಪಿಂಗ್ ಫುಡ್ ಇನ್ ದ ರೆಫ್ರಿಜರೇಟರ್. ಫುಡ್ ಅನ್ನ ಏನ್ ಮಾಡಬೇಕು, ರೆಫ್ರಿಜರೇಟರ್ ಅಲ್ಲಿ ಇಡಬೇಕು. ಆ ಸ್ಟೋರಿಂಗ್ ಫುಡ್ ಇನ್ ದ ಏರ್ ಟೈಟ್ ಕಂಟೈನರ್ಸ್. ಏರ್ ಟೈಟ್ ಕಂಟೈನರ್ಸ್ ನಲ್ಲಿ ನಾವು ಫುಡ್ ಅನ್ನ ಸ್ಟೋರ್ ಮಾಡೋದ್ರಿಂದನೂ ಕೂಡ ನಾವೇನ್ ಮಾಡಬಹುದು, ಆಕ್ಸಿಡೇಷನ್ ಅನ್ನ ಪ್ರಿವೆಂಟ್ ಮಾಡಬಹುದು, ಅವಾಯ್ಡ್ ಮಾಡಬಹುದು.
ಪ್ಯಾಕಿಂಗ್ ಫುಡ್ ವಿತ್ ನೈಟ್ರೋಜನ್ ಗ್ಯಾಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಚಿಪ್ಸ್ ಪ್ಯಾಕೆಟ್ಸ್ ಅಲ್ಲಿ ಏನಿದೆ ಒಂದು ಗ್ಯಾಸ್ ನ ಫಿಲ್ ಅಪ್ ಮಾಡಿರ್ತಾರಲ್ವಾ, ಅದು ಯಾವ ಗ್ಯಾಸ್ ಅಂದ್ರೆ ನೈಟ್ರೋಜನ್ ಗ್ಯಾಸ್. ಈ ನೈಟ್ರೋಜನ್ ಗ್ಯಾಸ್ ಏನ್ ಮಾಡುತ್ತೆ ಅಂದ್ರೆ ಆಕ್ಸಿಡೇಷನ್ ಆಫ್ ಆಯಿಲ್ ಮತ್ತೆ ಫ್ಯಾಟ್, ಆ ಚಿಪ್ಸ್ ಅಲ್ಲಿ ಪ್ರೆಸೆಂಟ್ ಇರತಕ್ಕಂತ ಆಯಿಲ್ ಮತ್ತೆ ಫ್ಯಾಟ್ ಗೆ ಆಕ್ಸಿಡೇಷನ್ ಆಗದೆ ಇರೋ ರೀತಿ ಅದೇನ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಯಾವುದು ನೈಟ್ರೋಜನ್ ಗ್ಯಾಸ್. ಹಾಗಾಗಿ ಚಿಪ್ಸ್ ಅಲ್ಲಿ ಯಾವಾಗ್ಲೂ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ನೈಟ್ರೋಜನ್ ಗ್ಯಾಸ್ ಅನ್ನ ಫಿಲ್ ಅಪ್ ಮಾಡಿರ್ತಾರೆ. ಓಕೆನಾ, ಇಲ್ಲಿಗೆ ನಿಮ್ಗೆ 8 ಟಾಪಿಕ್ಸ್ ಕವರ್ ಆಯ್ತು. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಎಕ್ಸೋಥರ್ಮಿಕ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್, ಇಟ್ ಇಸ್ ಅ ರಿಯಾಕ್ಷನ್ ಇನ್ ವಿಚ್ ಎನರ್ಜಿ ಈಸ್ ರಿಲೀಸ್ಡ್ ಅಲಾಂಗ್ ವಿತ್ ದ ಫಾರ್ಮೇಶನ್ ಆಫ್ ಪ್ರಾಡಕ್ಟ್ಸ್. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಎಕ್ಸೋ ಅಂದ್ರೆ ಎಕ್ಸಿಟ್. ಎಕ್ಸೋ ಅಂದ್ರೆ ಏನು, ಎಕ್ಸಿಟ್. ಏನ್ ಎಕ್ಸಿಟ್ ಆಗುತ್ತೆ ಅಂದ್ರೆ ಎನರ್ಜಿ ಏನಾಗುತ್ತೆ, ಎಕ್ಸಿಟ್ ಆಗುತ್ತೆ. ಎನರ್ಜಿ ಎಕ್ಸಿಟ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್ ಆರ್ ಲೈಟ್. ಇನ್ ದ ಫಾರ್ಮ್ ಆಫ್ ಹೀಟ್ ಆರ್ ಲೈಟ್. ಎಕ್ಸೋ ಅಂದ್ರೆ ಎಕ್ಸಿಟ್ ಆಗುತ್ತೆ. ಏನ್ ಎಕ್ಸಿಟ್ ಆಗುತ್ತೆ, ಎನರ್ಜಿ ಎಕ್ಸಿಟ್ ಆಗುತ್ತೆ. ಇಟ್ ಇಸ್ ಅ ರಿಯಾಕ್ಷನ್ ಇನ್ ವಿಚ್ ಎನರ್ಜಿ ಈಸ್ ರಿಲೀಸ್ಡ್. ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ ಅಲಾಂಗ್ ವಿತ್ ಫಾರ್ಮೇಶನ್ ಆಫ್ ಎ ಪ್ರಾಡಕ್ಟ್ಸ್ ಕೂಡ ಫಾರ್ಮೇಶನ್ ಆಗುತ್ತೆ. ಆ ಪ್ರಾಡಕ್ಟ್ಸ್ ಜೊತೆ ಎನರ್ಜಿ ರಿಲೀಸ್ ಆಗ್ತಕ್ಕಂಥ ಪ್ರೊಸೆಸ್ ಅನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಡೇ ಟು ಡೇ ಲೈಫ್ ಅಲ್ಲಿ ಆಗ್ತಕ್ಕಂಥ ಬೆಸ್ಟ್ ಎಕ್ಸಾಂಪಲ್ ಇಸ್ ಅ ಬರ್ನಿಂಗ್ ಆಫ್ ಅ ಕ್ಯಾಂಡಲ್. ಕ್ಯಾಂಡಲ್ ಫ್ಲೇಮ್ ಜೊತೆ ರಿಯಾಕ್ಟ್ ಆದಾಗ ನಿಮ್ಗೆ ಏನ್ ರಿಲೀಸ್ ಆಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಎನರ್ಜಿ ಇನ್ ದ ಫಾರ್ಮ್ ಆಫ್ ವಾಟ್, ಎನರ್ಜಿ ಇನ್ ದ ಫಾರ್ಮ್ ಆಫ್ ಅ ಹೀಟ್. ಹೀಟ್ ಮುಖಾಂತರ ಒಂದು ಎನರ್ಜಿ ರಿಲೀಸ್ ಆಗುತ್ತೆ. ಹಾಗಾಗಿ ಬರ್ನಿಂಗ್ ಆಫ್ ಅ ಕ್ಯಾಂಡಲ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಅಂದ್ರೆ ಎನರ್ಜಿ ರಿಲೀಸ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್, ಬರ್ನಿಂಗ್ ಆಫ್ ಅ ಕೋಲ್ ನ ಬರ್ನ್ ಮಾಡಿದಾಗ ಕೋಲಲ್ಲಿ ಏನಿರುತ್ತೆ, ಕಾಪರ್ ಪ್ರೆಸೆಂಟ್ ಇರುತ್ತೆ. ವೆನ್ ಕಾಪರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇಟ್ ಗಿವ್ಸ್ carbon dioxide as well as a heat. Heat is a energy. Heat is a form of a energy. So ನಿಮ್ಗೆ ಇಲ್ಲಿ ಏನ್ ಫಾರ್ಮೇಶನ್ ಆಗಿದೆ, ಎನರ್ಜಿ. ಏನ್ ರಿಲೀಸ್ ಆಗಿದೆ, ಎನರ್ಜಿ ರಿಲೀಸ್ ಆಗಿದೆ. That's why it is an example for a exothermic reaction. Burning of a natural gas. When methane reacts with oxygen, it gives carbon dioxide, water as well as a heat. ನೋಡಿ CH4 ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ವಾಟರ್ ಫಾರ್ಮೇಶನ್ ಆಗುತ್ತೆ ಆಸ್ ವೆಲ್ ಆಸ್ ಅ ಹೀಟ್. ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೊ ನಮಗೆ ಇವೆರಡು 2 ರಿಯಾಕ್ಷನ್ ಅಲ್ಲಿ ಏನ್ ರಿಲೀಸ್ ಆಗಿದೆ, ಹೀಟ್ ರಿಲೀಸ್ ಆಗಿದೆ. ದಟ್ಸ್ ವೈ ನಾವು ಇದನ್ನ ಏನಂತ ಕರಿತೀವಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಎಕ್ಸೋಥರ್ಮಿಕ್ ಅಲ್ಲಿ ಎನರ್ಜಿ ಎಕ್ಸಿಟ್ ಆಗುತ್ತೆ, ಎಂಡೋಥರ್ಮಿಕ್ ಅಲ್ಲಿ ಎನರ್ಜಿ ಏನಾಗುತ್ತೆ, ಎಂಟರ್ ಆಗುತ್ತೆ. ಏನ್ ಎಂಟರ್ ಆಗುತ್ತೆ, ಎನರ್ಜಿ ಏನಾಗುತ್ತೆ, ಎಂಟರ್ ಆಗುತ್ತೆ. ಎಂಡೋ ಮೀನ್ಸ್ ಎಂಟರ್, exo means exit. It is a reaction in which energy is required to form the products. Product formation ಆಗಬೇಕು ಅಂದ್ರೆ ಎನರ್ಜಿ ಬೇಕೇ ಬೇಕು. ಎನರ್ಜಿ ಐದರ್ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಲೈಟ್ ಆರ್ ಹೀಟ್. ಓಕೆನಾ, ಪ್ರಾಡಕ್ಟ್ಸ್ ಫಾರ್ಮೇಶನ್ ಆಗಬೇಕು ಅಂತಂದ್ರೆ ಎನರ್ಜಿ ಬೇಕೇ ಬೇಕು. ಅಂತ ಒಂದು ರಿಯಾಕ್ಷನ್ ಅನ್ನ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವೆನ್ ಎಲೆಕ್ಟ್ರಿಸಿಟಿ ಈಸ್ ಅಪ್ಲೈಡ್ ಟು ದ ವಾಟರ್ ಗೆಟ್ಸ್ ಸ್ಪ್ಲಿಟ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಇಲ್ಲಿ ಏನ್ ಅಪ್ಲೈ ಮಾಡಿದರೆ, ಎಲೆಕ್ಟ್ರಿಸಿಟಿ ಇಸ್ ಆಲ್ಸೋ ಎ ಫಾರ್ಮ್ ಆಫ್ ಎನರ್ಜಿ. ಈ 2 ಪ್ರಾಡಕ್ಟ್ಸ್ ಫಾರ್ಮೇಶನ್ ಆಗಬೇಕು ಅಂದ್ರೆ ನಮಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಎನರ್ಜಿ ರಿಕ್ವೈರ್ಮೆಂಟ್ ಇದೆ. ಹಾಗಾಗಿ ಇದು ಎಂಡೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್. ಸೊ ನಾವು ಸೆಕೆಂಡ್ ಎಕ್ಸಾಂಪಲ್ ನೋಡೋದಾದ್ರೆ, ವೆನ್ ಹೀಟ್ ಈಸ್ ಅಪ್ಲೈಡ್ ಟು ದ ಕ್ಯಾಲ್ಸಿಯಂ ಕಾರ್ಬನೇಟ್ ಇಟ್ ಗೆಟ್ಸ್ ಸ್ಪ್ಲಿಟ್ಸ್ ಇಂಟು ಕ್ಯಾಲ್ಸಿಯಂ ಆಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಈ 2 ಪ್ರಾಡಕ್ಟ್ಸ್ ಫಾರ್ಮೇಶನ್ ಆಗಬೇಕು ಅಂತಂದ್ರೆ ಎನರ್ಜಿ ಏನಾಗಬೇಕು, ಈ ರಿಯಾಕ್ಷನ್ ಅಲ್ಲಿ ಎಂಟರ್ ಆಗಬೇಕು. ಎನರ್ಜಿ ಇನ್ ದ ಫಾರ್ಮ್ ಆಫ್ ಅ ಹೀಟ್ ಏನಾಗಿದೆ, ಈ ರಿಯಾಕ್ಷನ್ ಅಲ್ಲಿ ಎಂಟರ್ ಆಗಿದೆ. ದಟ್ಸ್ ವೈ ದಿಸ್ ರಿಯಾಕ್ಷನ್ ಈಸ್ ಗೋಯಿಂಗ್ ಟು ಬಿ ರೆಫರ್ಡ್ ಆಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಬೈ ದಿಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಲೆಸನ್ ಕಂಪ್ಲೀಟ್ ಆಗಿದೆ. If you have any doubts, let me know in the comment section. Thank you for watching. Happy learning.